ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೊ PGCET 2025 ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಜೊತೆಗೆ ನಿಮ್ಮ ಒಂದು ಫೀಸ್ ಪೇಮೆಂಟ್ ಬಗ್ಗೆ ಆಗಿರೋದು. ಸೊ ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ದೀರಾ. ಆ್ಯಂಡ್ ಜೊತೆಗೆ 10 ರೂಪೀಸ್ ಮಾತ್ರ ಫೀಸ್ ತೋರಿಸಿದೆ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡ್ತಿರುವಂಥದ್ದು. ಎಲ್ಲದರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಸಪ್ರೇಟಾಗಿ ಅಪ್ಡೇಟ್ಸನ್ನು ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ KA ಕಡೆಯಿಂದ ಬಂದಿರುವಂತಹ ವೆರಿ ಬಿಗ್ ಅಪ್ಡೇಟ್ ಏನು ಅಂತ ಅಂದರೆ, ಸೊ ಇವತ್ತು ಬಂದುಬಿಟ್ಟು PGCET 2025 ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ ಇದೆ. ಸೊ ಇದೇನಿಗೆ ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ ಯಾರು ಸ್ಟೂಡೆಂಟ್ಸು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿರ್ತಾರೋ ಕಾಲೇಜಿಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ಬಂದುಬಿಟ್ಟು PGCET 2025 ಅಪ್ಲಿಕೇಶನ್ ಆದರೆ ಇನ್ಕ್ಲೂಡ್ ಆಗಿರಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಯಾರ ಹತ್ರ ಆದರೂ ಇಲ್ಲ ಅಂತ ಅಂದರೆ, ಈಗ ನೀವು PGCET 2025 ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ ಇರುತ್ತೆ, ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅದರ ಪ್ರಿಂಟ್ ತಗೋಬೋದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನೀವು ಫೀಸ್ ಪೇಮೆಂಟನ್ನು ಮಾಡೋದಕ್ಕೆ ಲಾಸ್ಟ್ ಡೇಟ್ಸನ್ನು ಕೇಳ್ತಿದ್ರೆ. ಸೊ ಲಾಸ್ಟ್ ಡೇಟ್ಸ್ ಬಂದುಬಿಟ್ಟು ಈಗಾಗಲೇ ನೀವು ಅಲ್ಲಿ ಒಂದು ಚಲನ್ ಡೌನ್ಲೋಡ್ ಮಾಡೋದಕ್ಕೆ ಹೋಗಲಿ, ಇಲ್ಲ ಅಂತ ಅಂದರೆ ನೀವು ನೆಕ್ಸ್ಟ್ ಬಂದುಬಿಟ್ಟು ಒಂದು ಆನ್ಲೈನಲ್ಲಿ ಪೇ ಮಾಡೋದಾಗಲಿ. ಸೊ ನೀವು ಆ ಟೈಮಲ್ಲಿ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ, ಅಲ್ಲಿ ಲಾಸ್ಟ್ ಡೇಟ್ಸು ಆನ್ಲೈನಲ್ಲಿ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು ಆ್ಯಂಡ್ ಹಾಗೇನು ಸಹ ಆಫ್ಲೈನಲ್ಲಿ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ಸನ್ನು ಅಲ್ಲೇ ಕೊಟ್ಟಿದ್ದಾರೆ. ಸೊ ಅದೇ ಬಂದುಬಿಟ್ಟು ನಿಮಗೆ ಲಾಸ್ಟ್ ಡೇಟ್ಸ್ ಆದರೆ ಆಗಿರುತ್ತೆ. ಸದ್ಯದ ಮಟ್ಟಿಗೆ ಇಲ್ಲಿಯವರೆಗೂ KA ಕಡೆಯಿಂದ ಒಂದು ಸ್ಕೆಡ್ಯೂಲ್ಡ್ ಆದರೆ ರೀಸ್ಕೆಡ್ಯೂಲ್ ಅಪ್ಡೇಟ್ಸ್ ಆದರೆ ಇಲ್ಲ. ಜಸ್ಟ್ ನೀವು ಫೀಸ್ ಪೇಮೆಂಟನ್ನು ಮಾಡೋದಕ್ಕೆ ಅಲ್ಲೇನೆ ಸಹ ಒಂದು ಲಾಸ್ಟ್ ಡೇಟ್ಸನ್ನು ತೋರಿಸಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟು, ಸಾಕಷ್ಟು ಸ್ಟೂಡೆಂಟ್ಸು ಸರ್ ಆಫ್ಲೈನಲ್ಲಿ ಪೇ ಮಾಡೋದಕ್ಕೆ ಪ್ರೊಸೀಜರ್ ಏನು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅಲ್ಲಿ ನಿಮಗೆ ಡೌನ್ಲೋಡ್ ಚಲನ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ನೀವು ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಚಲನ್ ಮೇಲೆ ಕ್ಲಿಕ್ ಮಾಡಿದಿರಾ ಅಂತ ಅಂದರೆ ಅಲ್ಲಿ ನಿಮಗೆ 3 ಬ್ಯಾಂಕ್ ಅಕೌಂಟ್ಸ್ ತೋರಿಸುತ್ತೆ. ಯಾವ ಒಂದು ಬ್ಯಾಂಕ್ ಅಕೌಂಟ್ ಆದರೂ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ಪ್ರೊಸೀಜರ್ ಏನಿರುತ್ತೆ ಅಂತ ಅಂದರೆ, ಈಗ ನಿಮ್ಮದು ನಿಯರ್ ಬೈ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮದಾಗಲಿ ನಿಮ್ಮ ಪೇರೆಂಟ್ದಾಗಲಿ ನಿಮ್ಮ ರಿಲೇಟಿವ್ದಾಗಲಿ ಯಾರ್ದು ಬ್ಯಾಂಕ್ ಅಕೌಂಟ್ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಜೊತೆಗೆ ಆ ಒಂದು ಅಕೌಂಟ್ ಬಂದುಬಿಟ್ಟು ಚೆಕ್ ಬುಕ್ ಮುಖಾಂತರನೇ ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಕ್ಯಾಶ್ ಏನು ಪೇ ಮಾಡೋದಕ್ಕೆ ಆಗಲ್ಲ. ಬ್ಯಾಂಕಲ್ಲಿ ಚೆಕ್ ಬುಕ್ ಇರಬೇಕು. ಜೊತೆಗೆ ಏನು ಅಂತ ಅಂದರೆ ಆ ಒಂದು ಕ್ಯಾಂಡಿಡೇಟು ಸಹ ಇರಬೇಕು. ಚಲನನ್ನು ತಗೊಂಡು ಹೋಗ್ಬಿಟ್ಟು ನೀವು ಚೆಕ್ಕನ್ನು ತಗೊಂಡೋದ್ರೆ ನಾನು ಈ ಒಂದು ಚಲನಿಗೆ ದುಡ್ಡು ಕಟ್ಟಬೇಕು, ಎಷ್ಟು ಚಾರ್ಜಸ್ ಇರುತ್ತೆ ಅಂತ ಕೇಳಿ. ಈಗ 30,810 ರೂಪೀಸ್ ಅಂತ ಏನು ನಿಮ್ಗೆ ಇರುತ್ತೆ, DD ಕಟ್ಟಬೇಕಿದ್ರೆ ಅದಕ್ಕೆ 2 ರೂಪೀಸು ಒಂದು ಇಲ್ಲ ಅಂತಂದರೆ ಪೈಸಾ ಸಮೇತ ಅಲ್ಲಿ ನಿಮಗೆ ಒಂದು ಈ ಚಾರ್ಜಸ್ ಇರುತ್ತೆ. ಸೊ ಆ ಒಂದು ಚಾರ್ಜಸ್ಸನ್ನು ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ನೀವು ಚೆಕ್ ಬುಕ್ಕನ್ನು ತಗೊಂಡು ಚೆಕ್ಕಲ್ಲಿ ಬಂದುಬಿಟ್ಟು ಈಗ ನಿಮಗೆ ಚಲನಲ್ಲಿ ಏನು ತೋರಿಸಿದೆ ಆ ಫೀಸನ್ನು ಬರೆಯೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಚಾರ್ಜಸ್ ಕಟ್ಟಬೇಕಾಗುತ್ತೆ. DD ಪೇ ಮಾಡೋ ಟೈಮಲ್ಲಿ ಬ್ಯಾಂಕ್ ಹತ್ರ ಹೋಗಿ ಅವ್ರನ್ನ ಕೇಳಿ ಎಷ್ಟು ಚಾರ್ಜಸ್ ಏನು ಅಂತ ಹೇಳ್ತಾರೆ. ಒಂದೊಂದು ಬ್ಯಾಂಕ್ ಒಂಥರ ಇರುತ್ತೆ. SBI ಇದಾಗಲಿ ಅಥವಾ ಮತ್ತೊಂದಾಗಲಿ ಆಫ್ಲೈನಲ್ಲಿ ಪೇ ಮಾಡೋದಕ್ಕೆ ಕಂಪಲ್ಸರಿ ಚೆಕ್ ಬುಕ್ ಇರಬೇಕು. ನಿಮ್ಮ ಒಂದು ಅಕೌಂಟಿಂದಾನೆ ಅಂತ ಅಲ್ಲ, ನಿಮ್ಮ ಪೇರೆಂಟ್ ಅಕೌಂಟಿಂದ ಇಲ್ಲ ಅಂತಂದರೆ ನಿಮ್ಮ ರಿಲೇಟಿವ್ ಅಕೌಂಟಿಂದನೂ ಸಹ ಫೀಸನ್ನು ಆದರೆ ಪೇ ಮಾಡ್ಬೋದು ಆಗಿರುತ್ತೆ. ಓಕೆನಾ, ಇದೊಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಆನ್ಲೈನಲ್ಲಿ ಫೀಸ್ ಪೇ ಮಾಡ್ತಿರೋಂಥ ಸ್ಟೂಡೆಂಟ್ಸು ಅಲ್ಲಿ ನಿಮಗೆ ಎಷ್ಟು ಫೀಸ್ ತೋರಿಸಿದೆಯೋ ಅಷ್ಟು ಫೀಸನ್ನು ಫೋನ್ಪೇ ಮುಖಾಂತರ ಇಲ್ಲ ಅಂತಂದರೆ ಕ್ರೆಡಿಟ್ ಕಾರ್ಡು ಇಲ್ಲ ಅಂತಂದರೆ ಡೆಬಿಟ್ ಕಾರ್ಡು ಈ ರೀತಿ ಒಂದು ಆಪ್ಷನ್ಸ್ ತೋರಿಸಿದೆ. ಸೊ ಒಂದು ಆಪ್ಷನ್ಸಲ್ಲಿ ನೀವು ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆದ್ರೂ ಸಹ ಒಂದು ಫೀಸ್ ಪೇಮೆಂಟನ್ನು ಮಾಡ್ಕೋಬೋದಾಗಿರುತ್ತೆ. ಆನ್ಲೈನ್ ಆಪ್ಷನ್ ಸಹ ಇದೆ. ಸಾಕಷ್ಟು ಸ್ಟೂಡೆಂಟ್ಸು ಫೋನ್ಪೇಯಲ್ಲಿ ಪೇನ ಮಾಡಿದರೆ. ಸೊ ಪೇ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ನೆಟ್ವರ್ಕ್ ಕನೆಕ್ಷನ್ ಇರಲಿ. ಜೊತೆಗೇನು ಅಂತ ಅಂದರೆ ನಿಮ್ದೆಲ್ಲ ಸರ್ವರ್ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಅವಾಗ ಬಂದುಬಿಟ್ಟು ಫೀಸ್ ಪೇಮೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಮಿಡಿಯೇಟಾಗಿ ಬಂದುಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡ್ಬೋದು PGCET 2025 ಫಸ್ಟ್ ರೌಂಡ್ ಚಾಯ್ಸ್ ಪೇಮೆಂಟ್ ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ವ್ಯೂ ಪೇಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಸಹ ತೋರಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಪೇಮೆಂಟ್ ಡೀಟೇಲ್ಸ್ ಆದರೆ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಬರೀ 10 ರೂಪೀಸ್ ಆದರೆ ಫೀಸ್ ಆದರೆ ತೋರಿಸಿರುವಂಥದ್ದು. ಸೊ ಅಂಥ ಸ್ಟೂಡೆಂಟ್ಸ್ ಅಷ್ಟೇ ಪೇ ಮಾಡಬೇಕಂತ ಅಂದರೆ ಹೌದು, ನೀವು ಅಷ್ಟೇ ಪೇ ಮಾಡಬೇಕು. ಯಾಕೆ ಅಂತ ಅಂದರೆ SC ಆ್ಯಂಡ್ ST ಕ್ಯಾಟಗರಿ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಬಂದುಬಿಟ್ಟು ಒಂದು PGCET ಫೀಸ್ ಎಷ್ಟಿರುತ್ತೆ ಅಂತ ಅಂದರೆ ಅಲ್ಲಿ ಚಲನಲ್ಲಿ ನಿಮಗೆ 30,810 ರೂಪೀಸ್ ನಿಮ್ಮ ಒಂದು ಕೋರ್ಸ್ ಫೀಸ್ ಇರುತ್ತೆ. ಬಟ್ ನೀವು ಅಲ್ಲಿ ಪೇ ಎಷ್ಟು ಮಾಡಬೇಕು ಅಂತಂದರೆ ಬರೀ 10 ರೂಪೀಸ್ ಅಷ್ಟೇ. ಸೊ 10 ರೂಪೀಸ್ ಪೇ ಮಾಡೋರು ಹೋಗಿ ಆನ್ಲೈನಲ್ಲಿ ಆರಾಮಾಗಿ ಪೇ ಮಾಡ್ಕೊಳ್ಳಿ. SC ಆ್ಯಂಡ್ ST ಕ್ಯಾಟಗರಿ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸು. ಆ್ಯಂಡ್ ಆ ಸ್ಟೂಡೆಂಟ್ಸು ಫೀಸ್ ಪೇಮೆಂಟ್ ಮಾಡಿದ ಆದಮೇಲೆ ಇಲ್ಲಿ ಅವರಿಗೆ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಅವರು ಕನ್ಫರ್ಮೇಷನ್ ಸ್ಲಿಪ್ಪನ್ನು 10 ರೂಪೀಸ್ ಪೇ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು SC ಆ್ಯಂಡ್ ST ಕ್ಯಾಟಗರಿ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸು ಒನ್ಸು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಅವ್ರಿಗೆ ಬಂದುಬಿಟ್ಟು ಇಲ್ಲಿ ಕ್ಲಿಯರಾಗಿ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು. ನೀಟಾಗಿ ಕೇಳಿಸ್ಕೊಳ್ಳಿ. ದ ಸ್ಟೂಡೆಂಟ್ ಹ್ಯಾಸ್ ಟು ಪೇ ಅಟ್ ದ ಕಾಲೇಜ್ ಆಫ್ಟರ್ ರಿಸೀವಿಂಗ್ ದ ಸ್ಕಾಲರ್ಶಿಪ್ reimbursement from the concerned department because his or her family annual income is less than Rs 10 lakhs as per income certificate RD number entered ಅಂತ ಇರುವಂಥದ್ದು. ಸೊ ಇಲ್ಲಿ ಬಂದುಬಿಟ್ಟು SC ಆ್ಯಂಡ್ ST ಕ್ಯಾಟಗರಿ ಅಂಡರ್ ಬರುವಂಥ ಸ್ಟೂಡೆಂಟ್ಸು ನೀವು ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದಮೇಲೆ ನಿಮ್ಮ ಒಂದು ಕಾಲೇಜಸ್ ಕಡೆಯಿಂದನೇ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಸ್ತಾರೆ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಸಿದಾದ್ಮೇಲೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಬರುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಅನಿಲ್ ಇನ್ಕಮ್ ಬಂದುಬಿಟ್ಟು ಲೆಸ್ ದೆನ್ 10 lakh ಇರೋದ್ರಿಂದ ಅಲ್ಲಿ ನಿಮಗೆ ಅಮೌಂಟ್ ಆದರೆ ಬರುತ್ತೆ. ಆ ಒಂದು ಅಮೌಂಟನ್ನು ಕಂಪಲ್ಸರಿ ನೀವು ಕಾಲೇಜಸ್ಗೆ ರಿಟರ್ನ್ ಆದರೆ ಮಾಡಬೇಕು. ಕೇವಲ ಇಲ್ಲಿ 10 ರೂಪೀಸ್ ಫೀಸ್ ಯಾರು ಪೇ ಮಾಡಿರ್ತೀರ ಯಾರಿಗೆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ತೋರಿಸುತ್ತೆ ಇವ್ರು ಮಾತ್ರ ಫೀಸನ್ನು ನೀವು ವಾಪಸ್ ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ಈಗ ನಾರ್ಮಲ್ OBC ಕ್ಯಾಟಗರಿ ಅವರು ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ನೀವು ಯಾರು ವಾಪಸ್ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. 30,000 ಸಮಥಿಂಗು ಇಲ್ಲ ಅಂತಂದರೆ 60,000 ಸಮಥಿಂಗು ಸ್ಟೂಡೆಂಟ್ಸು ನೀವು
ಯಾರೊಂದು ಫೀಸನ್ನು ಪೇ ಮಾಡಿರ್ತೀರಾ ನೀವು ಕಾಲೇಜಸ್ಗೆ ವಾಪಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಬಟ್ ಯಾರು 10 ರೂಪೀಸನ್ನು ಪೇ ಮಾಡಿರ್ತೀರಾ 10 ರೂಪೀಸ್ ಪೇ ಮಾಡಿರೋಂಥ ಸ್ಟೂಡೆಂಟ್ಸು ಕಂಪಲ್ಸರಿ ನೀವು ಕಾಲೇಜಸ್ಗೆ ವಾಪಸ್ ಕೊಡಬೇಕು. ಇಲ್ಲಿ ಯಾರಿಗೆಲ್ಲ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಈ ರೀತಿ ತೋರಿಸುತ್ತೋ ಅವರು, ಓಕೆನಾ. ಇದೊಂದ್ರ ಬಗ್ಗೆ ನಿಮಗೆ ಕನ್ಫರ್ಮೇಷನ್ ಆದರೆ ಇರಲಿ. ಸೊ ಇದು ನಿಮಗೆ ಫೀಸ್ ಬಂದುಬಿಟ್ಟು ನಾನು ಫಸ್ಟೇ ಹೇಳಿದ್ದೆ ನೋಡಿ, ಪ್ರತಿ ವರ್ಷ ಯಾವ ರೀತಿ ಇತ್ತು ಅಂತ ಅಂದರೆ SC and ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ PGCET ಫೀಸ್ ಬಂದುಬಿಟ್ಟು 500 ರೂಪೀಸ್ ಆದರೆ ಇರ್ತಿತ್ತು. ಬಟ್ ಈ ವರ್ಷ ಯಾಕೆ 10 ರೂಪೀಸ್ ಕೊಟ್ಟಿದ್ದಾರೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸಹ ಆಪ್ಷನ್ ಎಂಟ್ರಿ ಫೀಸ್ ಅಂತ ಹೇಳಿಬಿಟ್ಟು 750 ರೂಪೀಸನ್ನು ಕಟ್ಸ್ಕೊಂಡಿರೋದ್ರಿಂದ ಅಲ್ಲಿ ನಿಮಗೆ ಒಂದು 10 ರೂಪೀಸ್ ಅಷ್ಟೇ ಈಗ ಕೊಡ್ತಿರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಡೀಟೇಲ್ಡ್ ಸಪ್ರೇಟ್ ವೀಡಿಯೋಸನ್ನು ಮಾಡಬೇಕಿತ್ತು. ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋರಿಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಏನೋ ಅಂತ ಹೇಳಿಬಿಟ್ಟು ಹೆಲ್ತ್ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಸೊ ನಾನು ನಿಮಗೆ ವೀಡಿಯೋಸನ್ನು ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಟ್ರೈ ಮಾಡಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಸದ್ಯದ ಮಟ್ಟಿಗೆ ಒಂದು ಫೀಸ್ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೇನು ಸಬ್ಮಿಟ್ ಮಾಡಬೇಕು ಅಂತ ಯಾರು ವರಿ ಆಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮೊಂದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲೇ ಡಾಕ್ಯುಮೆಂಟ್ ಲೀಸ್ಟ್ ಆದರೆ ಇರುತ್ತೆ. ಆ ಒಂದು ಡಾಕ್ಯುಮೆಂಟ್ ಲೀಸ್ಟನ್ನು ಒಂದು 2 to 3 ಸೆಟ್ಸ್ ಜೆರಾಕ್ಸನ್ನು ತಗೊಂಡು ಕಾಲೇಜಸ್ ಹತ್ರ ಹೋಗಿ ನೀವು ನಿಮ್ಮ ಒಂದು ಅಡ್ಮಿಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಸಿಂಪಲ್ ಪ್ರೊಸೀಜರ್ ಆದರೆ ಇರುತ್ತೆ. ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ಆ್ಯಂಡ್ ನೆಕ್ಸ್ಟ್ ಫೀಸ್ ಪೇಮೆಂಟ್ ಬಂದುಬಿಟ್ಟು ನೀವು ಫೀಸು ಆನ್ಲೈನಲ್ಲಾದರೂ ಪೇ ಮಾಡಿ, ಇಲ್ಲ ಅಂತಂದರೆ ಆಫ್ಲೈನಲ್ಲಾದರೂ ಪೇ ಮಾಡಿ. 60,000 ಸಮಥಿಂಗ್ ಇರುವಂಥ ಸ್ಟೂಡೆಂಟ್ಸು ಆದಷ್ಟು ಬ್ಯಾಂಕ್ಸಲ್ಲೇ ಪೇ ಮಾಡಿ. 30,000 to 10 ರೂಪೀಸ್ ಇರುವಂಥವ್ರು ಫೋನ್ಪೇ ಅಲ್ಲಾದರೆ ಪೇ ಮಾಡ್ಕೊಳ್ಳಿ, ಓಕೆನಾ. ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ಸ್ ಇವು. ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅಥವಾ PGCET 2025 ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ನಾನು ರಿಪ್ಲೈ ಆದರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.